3 ಎಕರೆ ಫ್ಲಾಟಿಗೆ ರೇನ್ ಪೈಪ್ ಫಿಟ್ ಮಾಡಕ್ ಬಂದೀನಿ ಇವತ್ತು. ಇದು 20 mm ರೇನ್ ಪೈಪ್ ಐತ್ರಿ. ಇದು 1000 ಮೀಟರ್ ಬಂಡಲ್ ಇರೋದು. ನಮಸ್ಕಾರ ಎಲ್ಲರಿಗೂ. ಇವತ್ತೇನೈತಲ್ಲ ಈ 3 ಎಕರೆ ಫ್ಲಾಟ್ಗೆ ಈ ಲೇ ಫ್ಲಾಟ್ನ ಯೂಸ್ ಮಾಡ್ಕೊಂಡು ರೇನ್ ಪೈಪ್ ಫಿಟ್ ಮಾಡತ್ತೇವ್ರಿ. ಈ ಲೇ ಫ್ಲಾಟ್ ಅಪ್ಪ ಅಂತಂದ್ರೆ PVC ಬದಲಾಗಿ ನಾವು ಇದನ್ನ ಯೂಸ್ ಮಾಡತ್ತೀವಿ. ಈ ಲೇ ಫ್ಲಾಟ್ ಯೂಸ್ ಮಾಡೋದಂತ ಏನು ಉಪಯೋಗಪ್ಪ ಅಂತಂದ್ರೆ ಒಂದು ಕಡಿಮೆ ಖರ್ಚಿನಾಗ ಆಗತ್ತೆ ರೀ. ಮತ್ತೆ ಈ ಡ್ರಿಪ್ ಬದಲಾಗಿ ಇವರು ರೇನ್ ಪೈಪ್ ಹಾಕತ್ತಾರ, ರೇನ್ ಪೈಪ್ ಫಿಟ್ ಮಾಡ್ಕೊಂಡಾರ. ಅದಕ್ಕೆ ನಾವು ಇದನ್ನ ಯೂಸ್ ಮಾಡ್ಕೊಳತ್ತೀವಿ. ಲೇ ಪೈಪ್ನ ಇವರು ನಮಗೆ ಹೇಳ್ಕೊಟ್ಟಾದ್ಮೇಲೆ ಇದಕ್ಕೆ ಪಂಚ್ ಹಾಕೊಂಡು ಹೋಲ್ ಹಾಕೊಳತ್ತೀವ್ರಿ. ಮತ್ತೆ ಟೋಟಲ್ ಆಗಿ ಇದು 3 ಎಕರೆ ಐತಿ. ಅಂದ್ರೆ 3 ಎಕರೆ ಅಂತಂದ್ರೆ 2 ಪಟ್ಟಿ ಇದಾವೆ. 2 ಪಟ್ಟಿ ಒಳಗೆ ಒಂದು ಪಟ್ಟಿ ಏನೈತಲ್ಲ 480 ಫೂಟ್ ಐತಿ. ಹಿಂಗಾಗಿ ಇದ್ರೊಳಗೆ ನಾವು 480 ಫೂಟ್ ರೈನ್ ಪೈಪ್ ಒತ್ತೋದಲ್ಲ. ಅದಕ್ಕಾಗಿ 3 ಪಾರ್ಟಿಷನ್ ಮಾಡತ್ತೇವೆ ರೀ. 480 ಡಿವೈಡ್ ಬೈ 3 ಥರ ಮಾಡತ್ತೇವೆ. 480 ಡಿವೈಡ್ ಬೈ 3 ಅಂದ್ರೆ 160 ಫೂಟ್ ಆಗತ್ತೆ. 160 ಫೂಟ್ ಪರ್ಫೆಕ್ಟ್ ಆಗಿರುತ್ತೆ ಈ ರೇನ್ ಪೈಪ್ ಹಾಕೊಳ್ಳೋಕೆ. ಅದಕ್ಕಾಗಿ ನಾವು 160 ಫೂಟ್ನಾಗ ಇವ್ರಿಗೆ ಮಾಡಿಕೊಡತ್ತೇವೆ. ಈ ಪಂಚ್ ಹಾಕೋದಾದ್ಮೇಲೆ ಏನೈತಲ್ಲ ನಾವು ನೆಕ್ಸ್ಟ್ ಇದಕ್ಕೆ ರಬ್ಬರ್ ಮತ್ತು ಟೇಕಪ್ ಹಾಕೋತೇವೆ. ಈ ರೇನ್ ಪೈಪಿಗೆ ಏನೈತಲ್ಲ ಟೇಕಪ್ ಇರಂಗಿಲ್ಲ. ಹಾಗಾಗಿ ಈ ಕಾಕ್ ಹಾಕೊಂಡ ಈ ಚಾವಿನ ಹಾಕೋತೀವಿ. ಅಂದ್ರೆ ಪ್ರತಿ ಲೈನ್ಗೂ ಚಾವಿ ಸಿಸ್ಟಮ್ ಇರ್ತೈತೆ. ಯಾಕಪ್ಪ ಅಂತಂದ್ರೆ ನೀರು ಹೆಚ್ಚು ಕಡಿಮೆ ನಾವು ಮಾಡ್ಕೋಬೋದು. ಇಂತಿಷ್ಟು ಲೈನ್ಗಳನ್ನ ಬಂದಿಟ್ಕೋಬೋದು. ನೀರಿನ ಪ್ರೆಷರ್ ಕಡಿಮೆ ಇತ್ತಪ್ಪ ಅಂದ್ರೆ ಅದಕ್ಕಾಗಿ ಪ್ರತಿ ಲೈನ್ಗೂ ಟೇಕಪ್ ಬದಲಾಗಿ ಚಾವಿ ಇರ್ತಾವೆ. ಈ ಲೇ ಪೈಪ್ ಅಥವಾ ಈ ಸುತ್ತು ಪೈಪ್ಗೆ ಪಂಚ್ ಹಾಕಿ ಈ ರಬ್ಬರ ಟೇಕಪ್ ಹಾಕೋದು ಭಾಳ ಸರಳ ರೀ. PVC ಪೈಪ್ ಅಷ್ಟು ಹಾರ್ಡ್ ಇರಂಗಿಲ್ಲಲ್ಲ, ಹಾಗಾಗಿ ಸರಳ ಕುಂದಿರ್ತಾವೆ ಮತ್ತು ಅನುಕೂಲ ರೀ. ಯೂಸ್ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಈ ಲೇ ಪೈಪ್ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಸುತ್ತು ಪೈಪ್ ಇದು 200 ಫೂಟ್ ಇರುತ್ತೆ. ನಮ್ಗೆ ಲಾಸ್ಟ್ಗೆ ಏನೈತಲ್ರಿ ಒಂದು 15 - 20 ಫೂಟ್ ಉಳಿತೈತಿ. ಅದನ್ನು ಕಟ್ ಮಾಡಿ ತಗೊಳತ್ತೇವೆ. ಮತ್ತು ಒಂದು ಕನ್ಫ್ಯೂಷನ್ ಇರುತ್ತೆ, ಈ ಲೇ ಪೈಪ್ನ ಯಾವ ರೀತಿ ಬಂದ್ ಮಾಡೋದು, ಲಾಸ್ಟಿಗೆ ಎಂಡ್ ಕ್ಯಾಪ್ ಯಾವುದು ಅಂತೇಳಿ ನೋಡ್ರಿ. ಇದಕ್ಕೆ ನಾ ಈ ಥರ ಯೂಸ್ ಮಾಡತ್ತೀನಿ. ಅದನ್ನು ಸ್ವಲ್ಪ ಕಟ್ ಮಾಡಿ ಅದನ್ನು 2 ಫೋಲ್ಡ್ ಮಡಿಕೆ ಮಾಡಿ ಅದಕ್ಕೇನೈತಲ್ರಿ ಈ ಥರ ಹಾಕಿಬಿಟ್ರೆ ಯಾವುದೇ ರೀತಿ ಲೀಕೇಜ್ ಬರೋಂಗಿಲ್ಲ. ಇದು ಫಿಟ್ ಆಗುತ್ತೆ. ಇದನ್ನು ಚೆಂಬರ್ಗೆ ಯಾವ ರೀತಿ ಕನೆಕ್ಷನ್ ಕೊಡೋದು ಮತ್ತು ವಾಲ್ನ ಯಾವ ರೀತಿ ಹಾಕೊಳ್ಳೋದು ನೋಡ್ರಿ ಇಲ್ಲಿ ತೋರಿಸ್ತೀನಿ. ಈಗ ಜಸ್ಟ್ ಇರುವಂಥ ಚೆಂಬರ್ನ ಕಟ್ ಮಾಡ್ಕೊತೀನಿ ನಾನು. ಕಟ್ ಮಾಡ್ಕೊಂಡು ಆದಮೇಲೆ ಇದು 3 ಇಂಚಿ ಚೆಂಬರ್ ಇರ್ತೈತೆ ರೀ. ನಮ್ಮದು ಇರೋದು 2.5 ಇಂಚ್ ಅಂದರೆ 75 mm ಲೇ ಪೈಪ್ ಐತಿ. ಇದಕ್ಕೆ ನಾವು 3 ಇಂಚಿಂತ 2.5 ಇಂಚಿ ಮಾಡ್ಕೋಬೇಕು ಮತ್ತು 2.5 ಇಂಚಿ ವಾಲ್ನು ಕುಂದಿಸ್ಕೋಬೇಕು ರೀ. ಅದಕ್ಕಾಗಿ ಇದನ್ನು ಕಟ್ ಮಾಡಿ ನಾವು ಇದಕ್ಕೆ ಏನೈತಲ್ಲ ಒಂದು ರೆಡ್ಯೂಸಿಂಗ್ ಟೀ ಹಾಕೋತೀವಿ. ಅಂದರೆ ರೆಡ್ಯೂಸಿಂಗ್ ಟೀ ಅಂದ್ರೆ 90-73 ಅಂದರೆ 2.5 ಇದು 2.5 ಹೋಗ್ತದೆ. ಮುಂದೆ ಏನೈತಲ್ಲ ಅದು ಸ್ಟೇಟ್ ಇರೋದು 3 ಇಂಚ್ ಇರುತ್ತೆ. ಅಂದರೆ 90-75. ಮೊದಲ ಇದನ್ನು 2.5 ಮಾಡ್ಕೊಂಡ್ರೆ ಅಂದ್ರೆ 3-2.5 ಮಾಡ್ಕೊತೀವಿ. ಆಮೇಲೆ ಏನೈತಲ್ಲ ಇದ್ರ ಮುಂದೆ ಒಂದು PVC ಪೈಪ್ ಕಟ್ ಮಾಡ್ಕೊತೇವೆ. ಇದನ್ನ ಏನೈತಲ್ಲ ಮೊದಲ ಯಾವುದೇ ರೀತಿ ಲೀಕೇಜ್ ಆಗೋಂಗೆ ಮತ್ತು ಎಷ್ಟೇ ಪ್ರೆಷರ್ ಕೊಟ್ಟರು ಕೇಳದೇ ಇರೋಂಗೆ ಹೈ ಪ್ರೆಷರ್ ಸಾಲ್ವೆಂಟ್ ಯೂಸ್ ಮಾಡ್ಕೊಂಡು ಫಿಟ್ ಮಾಡ್ಕೊಳ್ತಾನೆ ರೀ. ಅಂದ್ರೆ ಇದು PVC ಜೈಕಿಸ್ ಅಂದ್ರೆ ಹೈ ಪ್ರೆಷರ್ ಸಾಲ್ವೆಂಟ್ ಐತಿ. ಇದನ್ನು ಯೂಸ್ ಮಾಡ್ಕೊಂಡು 3-2.5 ಮಾಡ್ಕೊಂಡೀವಿ ರೀ. ಫಸ್ಟ್ ಇದೇನೈತಲ್ಲ 3-2.5 ಮಾಡ್ಕೊಂಡಾದ್ಮೇಲೆ ಮತ್ತು ಮುಂಚೆ ಏನೈತಲ್ಲ ಚೆಂಬರ್ ಹೈಟ್ ಜಾಸ್ತಿ ಆಗತ್ತೆ ರೀ. ಅಂದ್ರೆ ಇದಕ್ಕೆ ಜೋಡಿಸಿವಪ್ಪ ಅಂದ್ರೆ ನಾವು ಒಳಗೆ ಪೈಪ್ ಇರತ್ತಲ್ಲ ಅದಕ್ಕಾಗಿ ಹೈಟ್ ಜಾಸ್ತಿ ಆಗತ್ತೆ ರೀ. ಯಾಕಪ್ಪ ಅಂತಾರೆ ಹೈಟ್ ಜಾಸ್ತಿ ಅದು ಅಂದ್ರೆ ನಾಳೆ ಗಳೆ ಮಾಡುವಾಗ ಟ್ರ್ಯಾಕ್ಟರ್ ಗಳಕ್ಕೆ ಇದಕ್ಕೆಲ್ಲ ಬಡಿತಾವ್ರಿ. ಹಾಗಾಗಿ ಮುಂಚೆ ಎಷ್ಟು ಹೈಟ್ ಇತ್ತಲ್ಲ ಆ ಹೈಟಿಗೆ ಮಾಡ್ಕೊಳಕ್ಕೆ ನಾವು ಇದ್ರಾಗ ಒಂದು 2 ಇಂಚ್ ಪೈಪ್ನ ಕಟ್ ಮಾಡಿ ತೆಗೆದು ಬಿಡ್ತೇವ್ರಿ ಕಡಿಯಾಕ. ಮತ್ತು 2 ಇಂಚ್ ಪೈಪ್ ಇದನ್ನು ಕಟ್ ಮಾಡಿ ತೆಗೆದ್ರಂತ ನಮ್ಗೆ ಹೈಟ್ ಮುಂಚೆ ಎಷ್ಟಿತ್ತಲ್ಲ ಅವ್ರು ಕೊಡುವಾಗ ಎಷ್ಟು ಹೈಟ್ ಕೊಟ್ಟಿರಲ್ಲ ಅಷ್ಟೇ ಅವ್ರಿಗೆ ಚೆಂಬರ್ನ ನಾವು ಹೊಳ್ಳೆ ಅಷ್ಟು ಮಾಡಿಕೊಡ್ತೇವೆ ರೀ. ಇದನ್ನು ಏನೈತಲ್ರಿ ಚೆಂಬರ್ಗೆ ಕರೆಕ್ಟಾಗಿ ಫಿಟ್ ಮಾಡಿಕೊಂಡು ಇದನ್ನು ವಾಶ್ ಮಾಡ್ಬೇಕು ರೀ. ಆ್ಯಕ್ಚುಲಿ ಪೈಪ್ನ ವಾಶ್ ಮಾಡ್ಕೊಂಡು ಇದು ಮಾಡೋದಂತ ಕರೆಕ್ಟಾಗಿ ಫಿಟ್ ಆಗತ್ತೆ ರೀ. ಇದನ್ನು ವಾಶ್ ಮಾಡ್ಕೊಂಡು ಇದಕ್ಕೂ ಏನೈತಲ್ರಿ ನಾವು ಸರಿಯಾಗಿ ಸಾಲ್ವೆಂಟ್ನ ಹಚ್ಕೊಂಡು ಇದು ಮುಂಚೆ ಯಾವ ಥರ ಐತಲ್ರಿ ಆ ಥರ ಟೀನ ನಾವು ರೆಡಿ ಮಾಡಿ ಕೊಟ್ಟಿದ್ದೀವಿ ಇವ್ರಿಗೆ. ಇದಾದ್ಮೇಲೆ ನೋಡ್ರಿ ಇದ್ರ ಮುಂದೆ ನಾವು ವಾಲ್ ಕುಂದ್ರಿಸ್ಕೋಬೇಕು ರೀ. ಯಾಕಪ್ಪ ಅಂತಂದ್ರೆ ಈ ಲೈನ್ನ ಕಂಟ್ರೋಲ್ ಮಾಡೋಕ್ಕೆ ವಾಲು ಬೇಕಾರೆ ಕಂಪಲ್ಸರಿ. ಹಾಗಾಗಿ ಇದಕ್ಕೆ ಏನೈತಲ್ಲ ಒಂದು PVC ಪೈಪ್ನ ಕಟ್ ಮಾಡ್ಕೋತೇವೆ. ಒಂದು ಅರ್ಧ ಫೂಟ್ ಮಟ್ಟ ಕಟ್ ಮಾಡ್ಕೊಂಡ್ರೆ ಸಾಕಾಗತ್ತೆ ರೀ ಇದಕ್ಕೆ PVC ಪೈಪ್. ಇದ್ರ ಮುಂದೆ ವಾಲ್ ಕುಂಡ್ರಿಸ್ಕೋಬೇಕು ರೀ. ಈ ವಾಲ್ಗಾಗಿ ಏನೈತಲ್ರಿ ನಾನು ಅರ್ಧ ಫೂಟ್ ಏನೈತಲ್ಲ PVC ಪೈಪ್ನ ಕಟ್ ಮಾಡ್ಕೋತೀನಿ. ಆ್ಯಕ್ಚುಲಿ ಇಲ್ಲಿ 2 ಪೀಸ್ ಬೇಕು ರೀ ನನಗೆ. ಅಂದ್ರೆ ಈ ವಾಲ್ ಕುಂದ್ರಸಕ್ಕೆ ಒಂದು ಮುಂದೆ ಅದಕ್ಕೆ ಸಬ್ ಲೈನ್ ಏನೈತಲ್ರಿ ಈ 75 ಫ್ಲಾಟ್ ಪೈಪ್ ಇದಕ್ಕೆ ಕನೆಕ್ಷನ್ ಕೊಡೋಕೆ 2 ಪೀಸ್ ಬೇಕು ರೀ. 2 ಪೀಸನ್ನು ಕಟ್ ಮಾಡ್ಕೊತೀನಿ. 2 ಪೀಸ್ ಕಟ್ ಮಾಡ್ಕೊಂಡಾದ್ಮೇಲೆ ಒಂದು ವಾಲ್ಗೆ ಫಸ್ಟ್ ಏನೈತಲ್ಲ ವಾಲ್ ಕುಂದಿಸ್ಕೊಳಕ್ಕೆ ಇದಕ್ಕೆ ಸಾಲ್ವೆಂಟ್ ಹಚ್ಚಿ ಇದನ್ನು ಫಿಟ್ ಮಾಡ್ಕೋದ್ರಿ ಫಸ್ಟ್. ಇದಾದ್ಮೇಲೆ ಏನೈತಲ್ರಿ ನಾವು 75 mm ಅಂದ್ರೆ 2.5 ಇಂಚ್ ವಾಲ್ ಇರ್ತೈತಿ. ಈ 2.5 ಇಂಚ್ ವಾಲ್ಗೆ ಏನೈತಲ್ಲ ಈ ಸಾಲ್ವೆಂಟ್ ಹಚ್ಕೊಂಡು ಇದನ್ನು ಫಿಟ್ ಮಾಡ್ಕೊಂಡ್ರೆ ಮುಗೀತು ರೀ. ವಾಲ್ ಕೆಲಸ ಮುಗೀತು, ವಾಲ್ ಫಿಟ್ ಆಯ್ತು ರೀ. ಮತ್ತು ಇದ್ರ ಮುಂದೆ ಏನೈತಲ್ಲ ಈ ಸಬ್ ಲೈನ್ ಕೂಡಿಸ್ಕೊಳಕ್ಕೆ ಈ ಥರ ಮಾಡ್ಕೊಳಕ್ಕೆ ಈ ಸಬ್ ಲೈನ್ ಪೈಪ್ ಏನೇನೈತಲ್ರಿ ID ಅಂದ್ರೆ ಇನ್ನರ್ ಡಯಾಮೀಟ್ರ್ ಏನಾರ ಚೂರು ಹೆಚ್ಚು ಕಡಿಮೆ ಆದರೂ ಈ PVC ಪೈಪಿಗೆ ಹೊಂದೋದಿಲ್ಲ. ಹಾಗಾಗಿ ID ಕರೆಕ್ಟ್ ಇರುವಂಥ ಈ ಇನ್ನರ್ ಡಯಾಮೀಟ್ರ್ ಕರೆಕ್ಟ್ ಇರುವಂಥ ನಾವು ಸಬ್ ಲೈನ್ನ ಚೂಸ್ ಮಾಡ್ಕೋಬೇಕು ರೀ. ಅದಕ್ಕೆ ಏನೈತಲ್ಲ ಈ ಥರ ಕ್ಲಿಪ್ ಇರ್ತಾವೆ ನೋಡಿರಿ. ಈ ಥರ ಕ್ಲಿಪ್ ಹಾಕೊಂಡು ಟೈಟ್ ಮಾಡ್ಕೊಂಡ್ರೆ ಮುಗಿತೈತೆ ರೀ. ಇವಾಗ ಏನೈತಲ್ರಿ ಇದಕ್ಕೆ ಸೊಲ್ಯೂಷನ್ ಹಚ್ಕೊಂಡು ನಾವು ಈ ಪೈಪ್ನ ಇದಕ್ಕೆ ಫಿಟ್ ಮಾಡ್ಕೊಂಡ್ರೆ ಈ ಸಬ್ ಲೈನ್ ಟು ಚೆಂಬರ್ಗೆ ಕನೆಕ್ಷನ್ ಅಂದ್ರೆ ಈ PVC ಟು ಸಬ್ ಲೈನ್ ಕನೆಕ್ಷನ್ ಕಂಪ್ಲೀಟ್ ಆಯ್ತು ರೀ ಈಗ.
ಇದಾದ್ಕೋಕ್ ನೋಡ್ರಿ, ಇದನ್ನು ಅಲ್ಲಿಂದ ಇಲ್ಲಿವರೆಗೂ ತಂದು ಅಂದ್ರೆ ಇದನ್ನು ಎರಡೂ ಕಡೆ ಕೊಡ್ಬೇಕು ರೀ. ಆ ಕಡೆ ಈ ಕಡೆ ಎರಡೂ ಕಡೆ ಕೊಡಬೇಕು. ಇದು ಸೆಂಟ್ರ್ ಅಂದ್ರೆ ಇದು 160 ಫೂಟು, ಈ ಕಡೆ 160 ಫೂಟು, ಮತ್ತು ಮೇಲೆ ಐತಲ್ಲ ಮೇಲೆ ಇನ್ನೊಂದು ಲೈನ್ ಐತಲ್ಲ ರೀ, ಅದನ್ನು 160 ಫೂಟು. ಟೋಟಲಾಗಿ ಇದು ಒಂದು ಪಟ್ಟಿ ಕವರ್ ಆಗತ್ತೆ ರೀ. ಒಂದು ಪಟ್ಟಿ ಒಳಗೆ 3 ಸ್ಟೇಜ್ ಮಾಡ್ಕೊಂಡೀವಿ, 3 ಸ್ಟೇಜ್ ಕವರ್ ಆಗತ್ತೆ ರೀ. ಆಲ್ಮೋಸ್ಟ್ ನಮ್ದು ಎಲ್ಲ ಫಿಟ್ಟಿಂಗ್ ಮುಗಿದತ್ತೆ ರೀ. ಈಗ ಚಾವಿ ಕಾಕ್ನು ಹಾಕ್ಕೊಂಡೀವಿ, ಚೆಂಬರ್ ಕನೆಕ್ಷನ್ ಕೊಟ್ಟೇವಿ. ಈಗ ಲಾಸ್ಟ್ ಏನೈತಲ್ಲ ಬಂಡಲ್ಗಳು ಎಳೆಯೋದು ಅಷ್ಟೇ ಉಳಿದಿರ್ತೈತೆ ರೀ. ಈ ಬಂಡಲ್ಗಳು ಎಳೆಯೋದು ಅಷ್ಟೇ ಸರಳ ರೀ, ಭಾಳ ಏನೋ ಕೆಲಸ ಇರೋಂಗಿಲ್ಲ. ದಂಡಿವರೆಗೂ ಏನೈತಲ್ಲ ಬಂಡಲ್ಗಳು ಎಳೆದ್ಬಿಟ್ರೆ ಮುಗಿದು ಹೋಯ್ತು ರೀ. ಈ ಸಲ ಅದ ಥರ ಏನೈತಲ್ಲ ಅಡ್ಡ ಯಾವ್ದಾರು ರಾಡ್ ಹಾಕೊಂಡು ಬಂಡಲ್ನ ಎಳೆದ್ಬಿಟ್ರೆ ಮುಗಿದು ಹೋಯ್ತು ರೀ. ಕರೆಕ್ಟಾಗಿ ಇದು ಏನೈತಲ್ಲ ಇಷ್ಟು ಕಚ್ಚಿ ತುರ್ಕಿದ್ರೆ ಅಂದ್ರೆ ಇದು ಅಗಲಾಡ್ದಲ್ಲ, ಇದು ಬೇಕಾದಂಗೆ ಏನು ಗಾಳಿಗೆ ಅಗಲಾಡ್ದಲ್ಲ. ನಡುಬರ್ಕೆ ಎಲ್ಲಿ ಮಡ್ಸೋದೂ ಇಲ್ರಿ. ಅದು ಅಷ್ಟು ದಪ್ಪನ ತೊಗೊಳ್ಕೊಬೇಡ್ರಿ, ಅಟ ಸಣ್ಣ ಒಂದು ತೊಗೊರಿ. ಏನಪ್ಪ ಅಂತಂದ್ರೆ ಲಾಸ್ಟ್ ಎಂಡ್ ಕ್ಯಾಪ್ ಹಾಕಿದ್ಮೇಲೆ ನಾವು ಅದಕ್ಕೆ ಯಾವ್ದಾರು ಒಂದು ಕಟ್ಟಿಗೆ ಚುಚ್ಚಬೇಕ್ರಿ. ಇದರಿಂದ ಏನಾಗತ್ತಪ್ಪ ಅಂತಂದ್ರೆ ಇದಕ್ಕೆ ಗಾಳಿಗೆ ಅಗಲಾಡೋದಿಲ್ಲ, ಮತ್ತು ಯಾವುದೇ ಇದ್ರೊಳಗೆ ನಾಯಿ ಅಡ್ಡಾಡಿದ್ರು ಏನಾಯ್ತಲ್ಲ ಸರಿದಾಡೋದಿಲ್ಲ. ಅದಕ್ಕಾಗಿ ಈ ಎಂಡ್ ಕ್ಯಾಪ್ ಹಾಕಿದ ತಕ್ಷಣ ಇದನ್ನು ನಾವು ಯಾವುದಾರ ಒಂದು ಕಡ್ಡಿ ತೊಗೊಂಡು ಇದಕ್ಕೆ ಚುಚ್ಚೋದ್ರಂತ ಇದು ಸ್ಟೇಬಿಲೈಟಾಗಿ ನಿಂದಿರ್ತೈತೆ ರೀ. ಇದೆಲ್ಲ ಆದಮೇಲೆ ನಾವು ನೋಡಿರಿ ಕನೆಕ್ಷನ್ ಕೊಟ್ಟು ಇದು ಸ್ಟಾರ್ಟ್ ಮಾಡಿದಾಗ ಈ ರೀತಿಯಾಗಿ ಹೊಡಿಯತ್ತೈತೆ ರೀ ನೀರು. ನಮಗೇನೈತಲ್ಲ ರೀ ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಾಕ್ರಿ. ಅಂದ್ರೆ 4 ಫುಟ್ ಕವರ್ ಮಾಡುತ್ತೆ. ಇದು ನೋಡಿರಿ ನಮ್ಮದು ಫೈನಲ್ ಆಗೆಲ್ಲ ವರ್ಕ್ ಮುಗ್ದೈತಿ. ಇದೇನೈತೆ 4 ಫೂಟ ಕಂಪ್ಲೀಟಾಗಿ ಕವರ್ ಮಾಡ್ತೈತಿ. ಯಾಕಪ್ಪ ಅಂತಂದ್ರೆ ನಾವು ಲೆಂತನ್ನು ಪರ್ಫೆಕ್ಟಾಗಿ ಹಾಕಿದ್ದೇವೆ. ಇದಕ್ಕೆ ಜಾಸ್ತಿ ಕಡಿಮೆ ಏನು ಲೆಂತ್ ಮಾಡಿಲ್ಲ. 160 ಫೂಟ್ ಹಾಕಿರೋದಂತ ಲೆಂತ್ ಪರ್ಫೆಕ್ಟಾಗಿ ಐತಿ. ಹಾಗಾಗಿ 4 ಫೂಟ್ ಈ ಕಡೆ 4 ಫೂಟ್ ಎತ್ತರ ಆದರೂ ಕವರ್ ಮಾಡ್ತೈತೆ ರೀ, ಕಬ್ಬು ಎತ್ತರ ಆದರೂ. ಹೀಗಾಗಿ ಈ ಕೆಲಸ ಹೆಂಗೈತೆ ಅನ್ನೋದನ್ನು ಕಮೆಂಟ್ ಮಾಡಿರಿ. ಮತ್ತು ಯಾರ್ದಾದ್ರೆ ಡ್ರಿಪ್ ಫಿಟ್ಟಿಂಗ್ ಇರ್ಬೋದು, ಇಲ್ಲ ಫಿಲ್ಟ್ರ್ ವೆಂಚೂರ್ ಫಿಟ್ಟಿಂಗ್ ಇರ್ಬೋದು ಇದ್ರೆ ನಾನು ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಮೆಸೇಜ್ನ ನೀವು ಮೆಸೇಜ್ ಮಾಡಿದ್ರೆ ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ರೀ. ಎಲ್ಲರಿಗೂ ನಮಸ್ಕಾರ ರೀ.